If x is the least number which must be added to 955 to make it a perfect square, then value of 3x plus 2 is equal to ಅಂತ ಇದೆ. ಸೊ ಎಕ್ಸ್ ಅನ್ನೋದು ಲೀಸ್ಟ್ ನಂಬರ್ ವಿಚ್ ಮಸ್ಟ್ ಬಿ ಆಡೆಡ್ ಟು 955 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ 955 ನ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಮಾಡೋದಕ್ಕೆ ಒಂದು ಲೀಸ್ಟ್ ನಂಬರ್ನ ಆ್ಯಡ್ ಮಾಡಬೇಕು, ಅದನ್ನ ಎಕ್ಸ್ ಅಂತ ಕರೀತಾರೆ. ಸೊ ಆ ಎಕ್ಸ್ ಸಿಕ್ಕರೆ ನಮಗೆ 3x ಪ್ಲಸ್ 2 ಆರಾಮಾಗಿ ಸಿಗ್ತದೆ. ಸೊ ಈ ರೀತಿ ಲೀಸ್ಟ್ ನಂಬರ್ನ ಆ್ಯಡ್ ಮಾಡೋದು, ಲೀಸ್ಟ್ ನಂಬರ್ ಸಬ್ಟ್ರಾಕ್ಟ್ ಮಾಡೋದ್ರ ಬಗ್ಗೆ ಸ್ಟಾರ್ಟಿಂಗಲ್ಲೇ ನಾನು ಬಹಳಷ್ಟು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಇದು ಪರ್ಫೆಕ್ಟ್ ಸ್ಕ್ವೇರ್ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ಡಿವಿಷನ್ ಮೆಥಡನ್ನು ನಾವೇನು ಮಾಡ್ತೀವಿ ಅಂತಂದರೆ ಯೂಸ್ ಮಾಡ್ಕೊಳ್ತೀವಿ. 955. ಸೊ ಯೂನಿಟ್ಸ್ ಪ್ಲೇಸಿಂದ ಎರಡೆರಡು ನಂಬರ್ಗಳದ್ದು ಒಂದು ಗ್ರೂಪಿಂಗ್ ಮಾಡ್ತಾ ಬರ್ತೀವಿ. ಇಲ್ಲಿ 9 ಸಪ್ರೇಟ್ ಆಗಿ ಉಳಿತದೆ. ಸೊ ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದ್ರಿಂದ ನಾನು ಸ್ವಲ್ಪ ಕ್ವಿಕ್ ಆಗಿ ಹೋಗ್ತೀನಿ. 3 3s 9 ಅಂದರೆ ಇಲ್ಲಿ ಸೇಮ್ ನಂಬರ್ಗಳಿರ್ಬೇಕಲ್ಲ, ಅದಕ್ಕೆ 0. ಈಗ ಎರಡು ಡಿಜಿಟ್ಗಳನ್ನ ಒಂದೇ ಸಾರಿಗೆ ತಗೋಬೇಕು. ಆ ಒಂದೇ ಸಾರಿ ತಗೋಬೇಕು ಅಂತ ಕ್ಲೂನೇ ಇದು, ಈ ಗೆರೆ. ಸೊ 55 ಇಲ್ಲೇನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಅದನ್ನ ನೆಕ್ಸ್ಟ್ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಮತ್ತು 3 + 3 6 ಆಗ್ತದೆ. ಇದನ್ನ ಇಲ್ಲಿ ಬರೆಯೋ ಬದಲಿಗೆ ಒಂದು ಪ್ಲೇಸ್ ಬಿಟ್ಟು ಬರಿಬೇಕು, ಯಾಕಂದ್ರೆ ಇಲ್ಲೊಂದು ಡಿಜಿಟ್ ಬರುತ್ತೆ, ಸೇಮ್ ಡಿಜಿಟ್ ಇಲ್ಲೂ ಕೂಡ ಬರುತ್ತೆ. ಮತ್ತು ಈ ಎರಡೂ ನಂಬರ್ಗಳು ವಿತ್ ಮಲ್ಟಿಪ್ಲೈಡ್ ದಿಸ್ ಡಿಜಿಟ್ ಶುಡ್ ಗಿವ್ ಅಸ್ ನಿಯರ್ಲಿ 55. ಇದು ಯಾವಾಗ ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಬೇಕಾಗಿದ್ರೆ. ಇಲ್ಲಿ ಯಾವ ನಂಬರ್ನ ಆ್ಯಡ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಎಕ್ಸ್ಟ್ರಾ ಕ್ವಾಂಟಿಟಿ ಬೇಕು ನಮಗೆ. ಎಕ್ಸ್ಟ್ರಾ ಕ್ವಾಂಟಿಟಿ ಬೇಕು ಅಂತಂದ್ರೆ 55 ಗಿಂತ ಸ್ವಲ್ಪ ಜಾಸ್ತಿ ವ್ಯಾಲ್ಯೂನ ನಾವಿಲ್ಲಿ ತಗೋಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸಪೋಸ್ 0 ತಗೊಂಡ್ರೆ 60 ಮತ್ತು ಇಲ್ಲಿ 0 ತಗೋಬೇಕಾಗ್ತದೆ. 60 0s 0 ಆಗಿರ್ತದೆ. ಸಪೋಸ್ 1 ತಗೊಂಡ್ರೆ ಇಲ್ಲಿ 61 ಆಗುತ್ತೆ, ಇಲ್ಲಿ 1 ಆಗುತ್ತೆ. 61 1s 61. ಸೊ 55 ಗಿಂತಲೂ ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಇಲ್ಲಿ ಎಷ್ಟು ತಗೋಬೇಕು, ನಾನು ಇಲ್ಲಿ 1 ಮತ್ತು ಇಲ್ಲೂ ಕೂಡ 1 ತಗೋಬೇಕು. 61 1s 61. ಸೊ ಈಗ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಸಬ್ಟ್ರಾಕ್ಟ್ ಮಾಡೋದು ದೊಡ್ಡ ನಂಬರಲ್ಲಿ ಸಣ್ಣ ನಂಬರ್ನೇ ಸಬ್ಟ್ರಾಕ್ಟ್ ಮಾಡಬೇಕು. ಎಷ್ಟು ಬಂತು ಅಂತಂದ್ರೆ ಅಲ್ಲಿಗೆ 6 ಬರುತ್ತೆ. ಸೊ 6 ಇಲ್ಲಿ ಆಕ್ಚುಲಿ -6 ಬರುತ್ತೆ. ಅಂದ್ರೆ -6 ಅಂತಂದ್ರೆ ಇಷ್ಟು ಕಡಿಮೆ ಬಿದ್ದಿದೆ ಅಂತ ಅರ್ಥ. ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗೋದಕ್ಕೆ ಎಷ್ಟು ಕಡಿಮೆ ಇದೆ ಇನ್ನು ಅಂತಂದ್ರೆ 6 ಅನ್ನೋ ಒಂದು ಕ್ವಾಂಟಿಟಿ ಕಡಿಮೆ ಇದೆ. ಒಂದ್ ವೇಳೆ ಆಡ್ ಮಾಡಿದ್ರೆ ಅದು ಯಾವ ನಂಬರ್ನ ಸ್ಕ್ವೇರ್ ಆಗುತ್ತೆ ಅಂತಂದ್ರೆ 31 ಅನ್ನ ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. 955 ಸಪೋಸ್ 6 ನ ಆಡ್ ಮಾಡಿದ್ರೆ ಅಲ್ಲಿಗೆ 961 ಆಗುತ್ತೆ. ಸೊ 961 31 ಅನ್ನ ಸ್ಕ್ವೇರ್, ಹೌದಲ್ಲ? ನೋಡಿ, 1 ಸ್ಕ್ವೇರ್ ಈಸ್ 1. ಇದನ್ನು ಕೂಡ ಹೇಳಿದ್ದೀನಿ, 2 ಡಿಜಿಟ್ ನಂಬರ್ಗಳನ್ನ ಸ್ಕ್ವೇರ್ನ ಹೆಂಗ್ ಚೆಕ್ ಮಾಡೋದು ಕ್ವಿಕ್ ಆಗಿ ಅಂತೇಳಿ ಹೇಳಿದ್ದೀನಿ ನಾನು ನಿಮಗೆ. ಸೊ 1 ಸ್ಕ್ವೇರ್ ಈಸ್ 1. ಈಗ ಈ 3 ಡಿಜಿಟ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. 3 1s 3, 3 2s 6. ಆಮೇಲೆ 10s ಪ್ಲೇಸ್ ಡಿಜಿಟ್ ನ ಸ್ಕ್ವೇರ್ ಮಾಡಬೇಕು. 3 3s 9. therefore 961 is the square of 31. ಹಾಗಾದ್ರೆ ನಾವು ನಾವು ಆಡ್ ಮಾಡಬೇಕಾದಂತ ಸ್ಮಾಲೆಸ್ಟ್ ಡಿಜಿಟ್ ಯಾವುದು ಅಂತಂದ್ರೆ, ಅಥವಾ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತಂದ್ರೆ 6. therefore the value of x is 6. but this is not the value which we are in required. ನಮಗೆ ಬೇಕಾಗಿರೋದು ಯಾವುದು ಅಂತಂದ್ರೆ 3x plus 2 ಬೇಕು. ಸೊ 3 into x ಅಂದ್ರೆ 6 plus 2, 3 6 18 plus 2. so it is nothing but 20, 20. so first option correct. Next one, how many natural numbers between 1 and 500 are divisible by each of the numbers 3, 5 and 7? 3, 5 ಮತ್ತು 7 ಮೂರು ನಂಬರ್ ಇಂದ ಡಿವೈಡ್ ಆಗಂತ ನಂಬರ್ಸ್ಗಳು ಯಾವ್ಯಾವ ನಂಬರ್ ನಡುವೆ ಇರಬೇಕಂದ್ರೆ 1 ಮತ್ತು 500 ನಡುವೆ ಇರಬೇಕು ಅಂತ. ಮೂರು ನಂಬರ್ ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಸೊ ಅದು ನೋಡಿ, ಇನ್ನೂ ಒಂದು ವಿಶೇಷ ಏನು ಅಂದ್ರೆ ಅವುಗಳ LCM ಆಗಿರ್ಬೇಕು ಅದು. ಸೊ ಈ ರೀತಿ ಮೂರು ನಂಬರ್ಗಳಿಂದ ಡಿವೈಡ್ ಆಗಬೇಕಂದ್ರೆ ದಟ್ ಶುಡ್ ಬಿ ಮಲ್ಟಿಪಲ್ ಆಫ್ LCM ಆಫ್ ದೋಸ್ ಗಿವನ್ ನಂಬರ್ಸ್. ಇಲ್ಲಿ 3, 5 ಮತ್ತು 7 ಪ್ರೈಮ್ ನಂಬರ್ಸ್ಗಳಾಗಿರೋದ್ರಿಂದ LCM ಏನಾಗಿರ್ತದೆ ಅಂದ್ರೆ ಪ್ರಾಡಕ್ಟ್ ಆಫ್ ದೋಸ್ ನಂಬರ್ಸ್ ಆಗಿರ್ತದೆ. 3, 5, 7 ಇದೇ ಇವುಗಳ LCM ಆಗಿರುತ್ತೆ. ಹಾಗಾದ್ರೆ LCM ಎಷ್ಟು ಬರುತ್ತೆ ಇಲ್ಲಿ? 7 3 21 ಇಂಟು 5, 5 1 5, 5 10. ಸೊ 105 ವಿಲ್ ಬಿ ದ LCM. ಸೊ ಲೀಸ್ಟ್ ನಂಬರ್ ಯಾವುದು ಅಂತಂದ್ರೆ 105. ಲೀಸ್ಟ್ ನಂಬರ್ 105. ಮೂರು ನಂಬರ್ ಇಂದ ಡಿವೈಡ್ ಆಗ್ಬೇಕಲ್ಲ, ಹಾಗಾಗಿ ಅದ್ ಬಿಟ್ರೆ ನೀವು ಚೆಕ್ ಮಾಡ್ಬೋದು. 1 ಇಂದ ಶುರು ಮಾಡಿದ್ರೆ ಯಾವ ನಂಬರು ಕೂಡ ಮೂರು ನಂಬರ್ಗಳಿಂದ ಡಿವೈಡ್ ಆಗಲ್ಲ. ಒಂದು 3 ಇಂದ ಡಿವೈಡ್ ಆಗ್ತಿರ್ತದೆ, ಇಲ್ಲ 5 ಇಂದ ಡಿವೈಡ್ ಆಗುತ್ತೆ, ಇಲ್ಲ 7 ಇಂದ ಡಿವೈಡ್ ಆಗುತ್ತೆ. ಬಿಟ್ರೆ ಬೇರೆ 2ರಿಂದ ಡಿವೈಡ್ ಆಗ್ತಿರ್ತದೆ. ಈ ರೀತಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗ್ತಿರ್ತದೆ ಹೊರತು 105 ಬರೋವರೆಗೂ ಮೂರು ನಂಬರ್ಗಳಿಂದ ಡಿವೈಡ್ ಆಗೋ ತರ ಯಾವುದೇ ನಂಬರ್ ಇಲ್ಲ. ಓಕೆ, ಈಗ 105 ಏನೇನು ಫಸ್ಟ್ ನಂಬರ್. ಹಾಗಾದ್ರೆ ನೆಕ್ಸ್ಟ್ ನಂಬರ್ ಯಾವ್ದಾಗಿರುತ್ತೆ ಅಂತಂದ್ರೆ ನೀವು ಐದರ್ 105 ನ ಆಡ್ ಮಾಡ್ತಾ ಹೋಗ್ಬೋದು ಅಥವಾ 2 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ.
2 5 10, 2 1 2. ಸೊ ನೆಕ್ಸ್ಟ್ ನಂಬರ್ ಯಾವುದು ಅಂತಂದ್ರೆ 210. ಇದೇ 105ಗೆ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3 5 15, 3 1 3. ಇದೇ 105ಗೆ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 4 5 20, 4 1 4, 420. ಅದಾದ್ಮೇಲೆ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 5 25, 5 1 5. ಬಟ್ ನನಗೆ ಕೇಳಿರೋದು 500 ಒಳಗಡೆ ಇರಬೇಕು ಅಂತ, ಹಾಗಾಗಿ 525 ಆಗಲ್ಲ. ಹಾಗಾದ್ರೆ 3 ಇಂದ 5 ಇಂದ 7 ಇಂದ ಎಲ್ಲಾ ನಂಬರ್ಗಳಿಂದ ಡಿವೈಡ್ ಆಗೋ ತರ ಇರೋಂತ ಒಂದೇ ಒಂದು ಸೆಟ್ ಯಾವುದು ಅಂತಂದ್ರೆ ಈ ಎರಡು ನಂಬರ್ಗಳ ನಡುವೆ 1 ಮತ್ತು 500 ನಡುವೆ ಇರೋಂತ ಒಂದು ಸೆಟ್ ಅಂತಂದ್ರೆ ಇದು ಯಾವುದಂದ್ರೆ ಎ ಸೆಟ್ ಕನ್ಸಿಸ್ಟಿಂಗ್ ಆಫ್ 4 ನಂಬರ್ಸ್, ದಟ್ ಈಸ್ 105, 210, 315 ಅಂಡ್ 420. ಸೊ ಎಷ್ಟು ನಂಬರ್ಸ್ ಇದೆ ಅದರಲ್ಲಿ? 4 ನಂಬರ್ಸ್ ಇದೆ. ಸೊ ಆಪ್ಷನ್ 2 ಕರೆಕ್ಟ್. M is a midpoint on side AB of a triangle ABC such that AM equal to BM equal to CM. If angles A and B are respectively x and 70 degree, then the value of 3x plus 25 degree is equal to ಇದೆ. ಸೊ ಒಂದು ರೆಫರೆನ್ಸ್ ಡಯಾಗ್ರಾಮ್ ತಗೊಳ್ಳೋಣ, ಒಂದು ಟ್ರಯಾಂಗಲ್ ತಗೊಳ್ಳೋಣ ರೆಫರೆನ್ಸ್ಗೆ. ಸೊ ಲೆಟ್ ದಿಸ್ ಬಿ ದ ರಿಕ್ವೈರ್ಡ್ ಟ್ರಯಾಂಗಲ್. ಸೊ ಒಂದು ರೆಫರೆನ್ಸ್ ಟ್ರಯಾಂಗಲ್ ಇದಾಗಿರಲಿ. ಇದರಲ್ಲಿ ಸೈಡ್ಗಳು ಕೊಟ್ಟಿದ್ದಾರೆ ಅವರೇನೆ ಎ ಬಿ ಸಿ ಅಂತೇಳಿ. ಸೊ ಲೆಟ್ ದಿಸ್ ವರ್ಟೆಕ್ಸ್ ಬಿ ಎ ಅಂಡ್ ದಿಸ್ ಒನ್ ಬಿ ಅಂಡ್ ದಿಸ್ ಒನ್ ಸಿ. ಆಮೇಲೆ ಏನಂತ ಹೇಳ್ತಾನೆ ಅಂದ್ರೆ ಎಂ ಇಸ್ ದ ಮಿಡ್ ಪಾಯಿಂಟ್ ಆನ್ ಸೈಡ್ ಎ ಬಿ ಅಂತ ಹೇಳ್ತಾನೆ. ಸೊ ಎ ಬಿ ಇಲ್ಲಿದೆ ಅಂತಂದ್ರೆ ಸಪೋಸ್ ದಿಸ್ ಇಸ್ ದ ಮಿಡ್ ಪಾಯಿಂಟ್. ಇದು ಯಾವ್ದಿದು? ಎಂ. ಎಂ ಇಸ್ ದ ಮಿಡ್ ಪಾಯಿಂಟ್ ಸಚ್ ದಟ್ ಎ ಎಂ ಬಿ ಎಂ ದೇ ಆರ್ ಈಕ್ವಲ್ ಅಂಡ್ ಸಿ ಎಂ ಕೂಡ. ಸಿ ಎಂ ಬೇಕು ಅಂತಂದ್ರೆ ಒಂದು ಲೈನ್ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ನಾನು. ಸಿ ಎಂ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ, ಸಿ ಇಂದ ಎಂಗೆ ಒಂದು ಲೈನ್. ಸಿ ಎಂ ಕೂಡ ಬೇಕಲ್ಲ, ಹಾಗಾಗಿ ಸೊ ಈ ರೀತಿ ಒಂದು ಲೈನ್ಸ್ ಇದೆ. ಸೊ ಇವುಗಳು ಯಾವ ರೀತಿ ಇದೆ ಅಂತಂದ್ರೆ ದೇ ಆರ್ ಈಕ್ವಲ್ ಅಂತ ಹೇಳ್ತಿರೋದು. ಅಂದ್ರೆ ಎ ಎಂ ಎಷ್ಟು ಉದ್ದ ಇದೆಯೋ ಅಷ್ಟೇ ಬಿ ಎಂ ಕೂಡ ಇದೆ, ಅಫ್ಕೋರ್ಸ್ ಬಿಕಾಸ್ ಎಂ ಇಸ್ ದ ಮಿಡ್ ಪಾಯಿಂಟ್. ಅಟ್ ದ ಸೇಮ್ ಟೈಮ್ ಈ ಎರಡು ಲೆಂತ್ಗಳು ಎಷ್ಟಿದೆಯೋ ಅಷ್ಟೇ ಸಿ ಎಂ ಕೂಡ ಇದೆ ಅಂತ ಹೇಳ್ತಾರೆ. ಅಂದ್ರೆ ಎ ಎಂ 5 ಸೆಂಟಿಮೀಟರ್ ಇದ್ರೆ ಬಿ ಎಂ ಕೂಡ 5 ಸೆಂಟಿಮೀಟರ್ ಇರ್ತದೆ, ಜೊತೆಗೆ ಸಿ ಎಂ ಕೂಡ 5 ಸೆಂಟಿಮೀಟರ್ ಇರ್ತದೆ. ಈ ಚಿತ್ರದಲ್ಲಿ ನಮ್ಮ ರೆಫರೆನ್ಸ್ ಡಯಾಗ್ರಾಮ್ ಅಲ್ಲಿ ಸಿ ಎಂ ಮೇ ಲುಕ್ ಲಾರ್ಜರ್ ದನ್ ಎ ಎಂ ಅಂಡ್ ಬಿ ಎಂ, ಸ್ವಲ್ಪ ಜಾಸ್ತಿ ಕಾಣಿಸ್ಬೋದು. ಇದು ಜಸ್ಟ್ ರೆಫರೆನ್ಸಿಗೆ ಮಾತ್ರ. ಬಟ್ ಗಿವನ್ ಡಾಟಾ ಪ್ರಕಾರ ನೋಡೋದಾದ್ರೆ ಎ ಎಂ ನ ಲೆಂತ್, ಬಿ ಎಂ ನ ಲೆಂತ್ ಮತ್ತು ಸಿ ಎಂ ಲೆಂತ್ ಸೇಮ್ ಇದೆ. ಆ ಸೇಮ್ ಇದೆ ಅಂತ ತೋರಿಸೋ ಸಲುವಾಗಿ ನಾ ಇಲ್ಲಿ ಎರಡು ಗೆರೆಗಳನ್ನು ಹಾಕಿದ್ದೀನಿ ನೋಡಿ. ಸೊ ಎ ಎಂ ಎಷ್ಟಿದೆಯೋ ಅಷ್ಟೇ ಬಿ ಎಂ ಇದೆ, ಬಿ ಎಂ ಎಷ್ಟಿದೆಯೋ ಅಷ್ಟೇ ಸಿ ಎಂ ಇದೆ ಅಂತ. ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಇಫ್ ಆಂಗಲ್ಸ್ ಎ ಅಂಡ್ ಬಿ, ಆಂಗಲ್ ಎ ಎಷ್ಟಿದೆ ಅಂತಂದ್ರೆ ಎಕ್ಸ್ ಇದೆ, ಎಕ್ಸ್ ಡಿಗ್ರಿ. ಆಂಗಲ್ ಬಿ ಎಷ್ಟಿದೆ ಅಂತಂದ್ರೆ 70 ಡಿಗ್ರಿ ಇದೆ. ದಿಸ್ ಈಸ್ 70 ಡಿಗ್ರಿ. ಸೊ ಇಷ್ಟು ಕೊಟ್ಟಿರೋಂಥ ಡಾಟಾ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ 3x plus 25 ಡಿಗ್ರಿ. ಸೊ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಮ್ಗೇನ್ ಗೊತ್ತಾಗುತ್ತೆ ಅಂತಂದ್ರೆ ಟ್ರಯಾಂಗಲ್ ಎ ಎಂ ಸಿ, ಈ ಮೇಲ್ಗಡೆ ಟ್ರಯಾಂಗಲ್ ಮಾತ್ರ ಅಬ್ಸರ್ವ್ ಮಾಡಿ. ಟ್ರಯಾಂಗಲ್ ಎ ಎಂ ಸಿ ಅಬ್ಸರ್ವ್ ಮಾಡಿದ್ರೆ ಎ ಎಂ ಅಂಡ್ ಸಿ ಎಂ ದೋಸ್ ಟು ಆರ್ ಈಕ್ವಲ್. ಮೀನ್ಸ್ ವಾಟ್? ಇಟ್ ಈಸ್ ಅನ್ ಐಸೋಸ್ಲೆಸ್ ಟ್ರಯಾಂಗಲ್. ಇದು ಒಂದು ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಟ್ರಯಾಂಗಲ್ ನ ಒಂದು ಪ್ರಾಪರ್ಟಿ ಏನಂತಂದ್ರೆ ಈಕ್ವಲ್ ಸೈಡ್ಸ್ ಇರುತ್ತಲ್ಲ ಅದರ ಆಪೋಸಿಟ್ ಆಂಗಲ್ಸ್ ಗಳು ಕೂಡ ಈಕ್ವಲ್ ಆಗಿರುತ್ತೆ. ಸಿ ಎಂ ನ ಆಪೋಸಿಟ್ ಆಂಗಲ್ ಯಾವುದು? ಎ. ಅದೆಷ್ಟಿದೆ? ಎಕ್ಸ್ ಇದೆ. ಹಾಗಾದ್ರೆ ಎ ಎಂ ಮತ್ತು ಸಿ ಎಂ ಎರಡು ಈಕ್ವಲ್ ಆಗಿರೋದ್ರಿಂದ ಎ ಎಂ ನ ಆಪೋಸಿಟ್ ಆಂಗಲ್ ಕೂಡ ಸೇಮ್ ಆಂಗಲ್ ಇರುತ್ತೆ. ಹಾಗಾದ್ರೆ ಎ ಎಂ ನ ಆಪೋಸಿಟ್ ಆಂಗಲ್ ಯಾವುದು ಅಂತಂದ್ರೆ ಈ ಆಂಗಲ್ ಇದೆಯಲ್ಲ ಸಿ ಎಂ, ಇದು ಎಂ ಸಿ ಎ, ಈ ಆಂಗಲ್ ಇಷ್ಟು ಮಾತ್ರ. ಇದು ಕೂಡ ಎಷ್ಟಿರಬೇಕು? ಎಕ್ಸ್ ಡಿಗ್ರಿನೇ ಇರಬೇಕು. ಯಾಕಂದ್ರೆ ಈ ಎರಡು ಆಂಗಲ್ಗಳು ದೇ ಆರ್ ಆಪೋಸಿಟ್ ಆಂಗಲ್ಸ್ ಆಫ್ ಆಪೋಸಿಟ್ ಸೈಡ್ಸ್, ಈಕ್ವಲ್ ಸೈಡ್ಸ್, ಆಪೋಸಿಟ್ ಆಂಗಲ್ಸ್ ಆಫ್ ಈಕ್ವಲ್ ಸೈಡ್ಸ್ ಆಫ್ ಅನ್ ಈಕ್ವಲ್ ಐಸೋಸ್ಲೆಸ್ ಟ್ರಯಾಂಗಲ್. ಸೊ ಇಲ್ಲಿ ಎ ಎಂ ಸಿ ಅನ್ನೋದು ಐಸೋಸ್ಲೆಸ್ ಟ್ರಯಾಂಗಲ್, ಎ ಎಂ ಮತ್ತು ಸಿ ಎಂ ಈಕ್ವಲ್ ಸೈಡ್ಸ್, ಮತ್ತು ಆಂಗಲ್ ಎ ಮತ್ತು ಈ ಆಂಗಲ್ ಸಿ ಇಷ್ಟು ಮಾತ್ರ. ಈ ಆಂಗಲ್ ಸಿ ಆಪೋಸಿಟ್ ಸೈಡ್ಸ್ ಆಫ್ ಈಕ್ವಲ್ ಆಪೋಸಿಟ್ ಆಂಗಲ್ಸ್ ಆಫ್ ಈಕ್ವಲ್ ಸೈಡ್ಸ್. ಹಾಗಾಗಿ ಆಂಗಲ್ ಎ ಎಷ್ಟಿರುತ್ತೋ ಅಷ್ಟೇನೆ ಈ ಆಂಗಲ್ ಕೂಡ ಇರುತ್ತೆ. ಆಂಗಲ್ ಎ ಎಕ್ಸ್ ಆಗಿರೋದ್ರಿಂದ ದಿಸ್ ಆಂಗಲ್ ಶುಡ್ ಬಿ ಎಕ್ಸ್. ಸೊ ಇದು ಒಂದಾಯ್ತು. ಆಮೇಲೆ ಟ್ರಯಾಂಗಲ್ ಬಿ ಎಂ ಸಿ ಬನ್ನಿ, ಕೆಳಗಡೆ ಇರತಕ್ಕಂಥ ಟ್ರಯಾಂಗಲ್ ಬಿ ಎಂ ಸಿ. ಈ ಟ್ರಯಾಂಗಲ್ ಅಲ್ಲೂ ಕೂಡ ಬಿ ಎಂ ನ ಲೆಂತ್ ಮತ್ತು ಎಂ ಸಿ ನ ಲೆಂತ್ ಗಳು ಸೇಮ್ ಇರೋದ್ರಿಂದ ಈ ಎರಡು ಸೈಡ್ಗಳು ಈಕ್ವಲ್ ಆಗಿರೋದ್ರಿಂದ ಇಟ್ ಈಸ್ ಆಲ್ಸೋ ಅನ್ ಐಸೋಸ್ಲೆಸ್ ಟ್ರಯಾಂಗಲ್. ಸೇಮ್ ಪ್ರಾಪರ್ಟಿ ಇಲ್ಲೂ ಕೂಡ ಯೂಸ್ ಮಾಡಿದ್ರೆ ಎಂ ಸಿ ನ ಆಪೋಸಿಟ್ ಆಂಗಲ್ ಆಂಗಲ್ ಬಿ ಅದೆಷ್ಟಿದೆ? 70 ಇದೆ.
ಮತ್ತು ಎಂ ಸಿಗೆ ಬಿ ಎಂ ಈಕ್ವಲ್ ಆಗಿರೋದ್ರಿಂದ ಬಿ ಎಂ ನ ಆಪೋಸಿಟ್ ಆಂಗಲ್ ಈ ಆಂಗಲ್ ಇದೆಯಲ್ಲ ಸಿ ಇದು ಕೂಡ ಸೇಮ್ ಇರಬೇಕು. ಎಷ್ಟಿರ್ಬೇಕು? ಇದು ಕೂಡ 70 ಡಿಗ್ರಿ. ದೇರ್ ಫೋರ್ ಇದು 70 ಡಿಗ್ರಿ ಅಂತಂದ್ರೆ ಇದು ಕೂಡ 70 ಡಿಗ್ರಿ ಇರಬೇಕು. ಈಗ ಟ್ರಯಾಂಗಲ್ ಎ ಬಿ ಸಿ ತಗೊಳ್ರಿ. ಟ್ರಯಾಂಗಲ್ ಎ ಬಿ ಸಿ ನಲ್ಲಿ 3 ಆಂಗಲ್ಗಳು ಗೊತ್ತಾಯ್ತು ನಮಗೆ. ಆಂಗಲ್ ಎ ಎಕ್ಸ್ ಇದೆ, ಆಂಗಲ್ ಬಿ 70 ಡಿಗ್ರಿ ಇದೆ, ಆಂಗಲ್ ಸಿ ಇದೆ ಎಷ್ಟಿದೆ ಅಂತಂದ್ರೆ ಎಕ್ಸ್ ಪ್ಲಸ್ 70 ಇದೆ. ಇಲ್ಲಿ ಎಕ್ಸ್ ಕೆಳಗಡೆ 70. ಸೊ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಟ್ರಯಾಂಗಲ್ಸ್ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 180 ಡಿಗ್ರಿ ಇರುತ್ತೆ ಅಂತ ನಮ್ಗೆ ಗೊತ್ತಿದೆ. ದೇರ್ ಫೋರ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಸೊ ಆಂಗಲ್ ಎ ಎಷ್ಟು ಅಂತಂದ್ರೆ ಎಕ್ಸ್ ಇದೆ, ಆಂಗಲ್ ಬಿ ಎಷ್ಟಿದೆ 70 ಡಿಗ್ರಿ, ಅಂಡ್ ಆಂಗಲ್ ಸಿ ಎಷ್ಟಿದೆ ಅಂತಂದ್ರೆ 70 ಡಿಗ್ರಿ ಪ್ಲಸ್ ಎಕ್ಸ್ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯ್ತು? 2x ಪ್ಲಸ್ 70 ಎಷ್ಟಾಯ್ತು ಅಂದ್ರೆ 140 ಡಿಗ್ರಿ, ಅಂಡ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ದೇರ್ ಫೋರ್ 2x ಈಕ್ವಲ್ ಟು 140 ಈ ಕಡೆ ಬಂದ್ರೆ ಮೈನಸ್ 140 ಆಯಿತು. 180 ಮೈನಸ್ 140 ಅಂತಂದ್ರೆ ಇಟ್ ಈಸ್ 40 ಡಿಗ್ರಿ. ಸೊ 2 1s 2 20s. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 20 ಡಿಗ್ರಿ. ಈಗ ನಮ್ಗೆ ಸಿಕ್ಕಿರೋದು ಜಸ್ಟ್ ಎಕ್ಸ್ ಮಾತ್ರ. ನಾವು ಫೈಂಡ್ ಮಾಡಬೇಕಾಗಿರೋದು 3x ಪ್ಲಸ್ 25. ಸಬ್ಸ್ಟಿಟ್ಯೂಟ್ ಮಾಡಿ. 3 ಇಂಟು 20 ಡಿಗ್ರಿ ಪ್ಲಸ್ 25 ಡಿಗ್ರಿ. 3 2s 6 ಅಂದ್ರೆ 60 ಡಿಗ್ರಿ ಪ್ಲಸ್ 25 ಡಿಗ್ರಿ. So it is nothing but 85 degree. Therefore, second option is the correct option, 85 degree. Next one is a sum invested at 10% per annum for 2 years becomes rupees 3,267. So this amount ಆಗ್ತದೆ when the interest is compounded annually. So annual interest compound ಮಾಡಿದಾಗ so amount ಎಷ್ಟಾಗುತ್ತೆ ಅಂದ್ರೆ 3,267 ಆಗುತ್ತೆ amount. So what will be the simple interest on the same sum at the same rate in 2.5 years ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಅಮೌಂಟ್ಗೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಎ ಈಕ್ವಲ್ಸ್ ಟು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಕೆಲವೊಮ್ಮೆ ಇಲ್ಲಿ ಟಿ ಅಂತ ಕೂಡ ಬರೀತಾರೆ. ಇಲ್ಲಿ ಎ ಅಂತಂದ್ರೆ ಅಮೌಂಟು, ಪಿ ಅಂತಂದ್ರೆ ಪ್ರಿನ್ಸಿಪಲ್ ಅಮೌಂಟು, ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಏನಂದ್ರೆ ನಂಬರ್ ಆಫ್ ಇಯರ್ಸ್ ಡ್ಯೂರೇಷನ್ ಅಂತ ಹೇಳ್ತೀವಲ್ಲ ಅದು. ಸೊ ಅಮೌಂಟ್ ಎಷ್ಟಿದೆ ಇಲ್ಲಿ ಅಂತಂದ್ರೆ 3,267. ಇಟ್ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ 10. ಸೊ 10 ಬೈ 100 ಹೋಲ್ ಟು ದ ಪವರ್ ಆಫ್ ಎನ್ ಅಂತಂದ್ರೆ 2 ಇಯರ್ಸ್. ಫಸ್ಟ್ ಇಲ್ಲಿ 2 ಇಯರ್ಸ್ ಇದೆ ನೋಡಿ. ಈಗ ಇಟ್ ಈಸ್ ಈಕ್ವಲ್ ಟು ಇಲ್ಲಿ 3267 ಇರುತ್ತೆ. ಪಿ ಇಂಟು ಇಲ್ಲಿ ಕ್ಯಾನ್ಸಲ್ ಮಾಡಿ, ಅಲ್ಲಿಗೆ ಇದು 10 ಪ್ಲಸ್ 1 11 ಬೈ 10 ಆಯಿತು. 11 ಬೈ 10 ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು ಪಿ ಇಂಟು ಓಕೆ ಇಷ್ಟೇ ಇರಲಿ, 11 ಬೈ 10 ಸ್ಕ್ವೇರೇ ಇರಲಿ. ಅದನ್ನು ಏನು ಮಾಡೋಣ ಅಂತಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬೇಡ. 3267. ಸೊ ಇದು ಸಪೋಸ್ ಸ್ಕ್ವೇರ್ ಮಾಡ್ಕೊಂಡ್ರೆ 11 ಬೈ 10 ಇಂಟು 11 ಬೈ 10 ಆಗುತ್ತೆ. ಸೊ ಈ 10 ಇಂಟು 10 ಪ್ರಾಡಕ್ಟ್ ಅಲ್ಲಿ ಮತ್ತು ಡಿವಿಷನ್ ಅಲ್ಲಿ ಇರೋದ್ರಿಂದ ಇಕ್ವೇಶನ್ ಆಪೋಸಿಟ್ ಸೈಡ್ ಬಂದಾಗ ಮಲ್ಟಿಪ್ಲಿಕೇಶನ್ ಬಂದ್ಬಿಡ್ತದೆ ನ್ಯೂಮರೇಟರ್ ಅಲ್ಲಿ. ಸೊ ಇಂಟು 10 ಇಂಟು 10 ಡಿವೈಡೆಡ್ ಬೈ ಈ 11 ಕೆಳಗಡೆ ಬಂದ್ಬಿಡ್ತದೆ. 11 ಇಂಟು 11 ಇಟ್ ಈಸ್ ಈಕ್ವಲ್ ಟು ಪಿ. ಈ ಡಿವೈಡ್ ಮಾಡಿ ನೋಡೋಣ. 11 1s 11 2s 22. ಎಷ್ಟು ಉಳಿತು ಅಂದರೆ 10 ಉಳಿತು. 106 ಆಯಿತು. 106 ಅಂದರೆ 11 9s 99. 99 ಅಂತಂದ್ರೆ ಅಲ್ಲಿಗೆ 7 ಉಳಿತು. 77 ಆಯಿತು. 11 7s 77. ಇನ್ನೊಂದು 11 ಡಿವೈಡ್ ಮಾಡಿ. 11 1s 11 2s 22. 7 ಉಳಿತು. 77. 11 7s 77. ದೇರ್ ಫೋರ್ ಪಿ ಈಕ್ವಲ್ ಟು ಇಲ್ಲಿ 27 ಇದೆ, ಇಲ್ಲಿ 100 ಇದೆ. 10 ಇಂಟು 10 ಅಂದರೆ 100. ಸೊ 27 ಮತ್ತು 100 ಅಂದರೆ ಅಲ್ಲಿಗೆ 2700. ಇದು ಜಸ್ಟ್ ಪ್ರಿನ್ಸಿಪಲ್ ಅಮೌಂಟ್. ಈಗ ಈ ಪ್ರಿನ್ಸಿಪಲ್ ಅಮೌಂಟ್ ಯೂಸ್ ಮಾಡಿಕೊಂಡು ಸಿಂಪಲ್ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ಗೆ ಫಾರ್ಮುಲಾ ಏನಿದೆ? ಪಿ ಟಿ ಆರ್ ಡಿವೈಡ್ ಬೈ 100 ಅಂತ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು ಪಿ ಅಂದರೆ 2700. ಇನ್ನು ಟೈಮ್ ಎಷ್ಟಿದೆ ಇಲ್ಲಿ? 2.5 years. ಸೊ ಇದನ್ನ ಇಂಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ರೆ 2 2s 4 ಪ್ಲಸ್ 1 5/2. ಸೊ ಇಟ್ ಈಸ್ 5/2 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಅಟ್ ದ ಸೇಮ್ ರೇಟ್ ಅಂತ ಹೇಳ್ತೇನೆ. ಸೇಮ್ ರೇಟ್ ಅಂದ್ರೆ 10% ಅಂತಾನೆ 10. ಸೊ ಡಿವೈಡೆಡ್ ಬೈ 100 ಇದೆ. ಸೊ ಇಷ್ಟಾಗಿತ್ತು.
ಅಲ್ಲಿಗೆ ಈ ಝೀರೋ ಕ್ಯಾನ್ಸಲ್ ಆಗಲಿ, ಈ ಝೀರೋ ಕ್ಯಾನ್ಸಲ್ ಆಗಲಿ. ಇನ್ನು 2 ಡಿವೈಡ್ ಮಾಡ್ಕೊಂಡ್ರೆ 2 1 ಝಾ 2, 2 3 ಝಾ 6, 1 ಉಳಿತು 10 ಆಯಿತು, 2 5 ಝಾ 10. ಸೊ 135 ಇಂಟು 5 ಮಲ್ಟಿಪ್ಲೈ ಮಾಡಿ, 5 5 ಝಾ 25 ಕ್ಯಾರಿ 2, 5 3 ಝಾ 15 ಪ್ಲಸ್ 2 17 ಕ್ಯಾರಿ 1, 5 1 ಝಾ 5 ಪ್ಲಸ್ 1 is 6. Therefore 675 rupees. Therefore option 3 correct.